Hey guys, welcome back to my YouTube channel. ಇವತ್ತು ನಮ್ಮದು ದುರ್ಗದ್ದು ಹಿಂದೂ ಮಹಾಗಣಪತಿ ವಿಸರ್ಜನೆ ಇದೆ. ಸೊ ಅದಕ್ಕೆ ಹೋಗೋಣ ಅಂತೆಲ್ಲ ರೆಡಿಯಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಇರುತ್ತೆ. ಮಾರ್ನಿಂಗ್ ಅಂದರೆ 11 o'clock ಸ್ಟಾರ್ಟ್ ಆಗಿರುತ್ತೆ. 11 ಅಂತಲೇ ಅಲ್ಲ, ಬೆಳಗ್ಗೆನೇ ಸ್ಟಾರ್ಟ್ ಆಗಿರುತ್ತೆ. ಅಲ್ಲಿ ಗೆಸ್ಟ್ ಎಲ್ಲ ಬಂದಿರ್ತಾರೆ ಅಲ್ಲ, ಅವ್ರದ್ದೆಲ್ಲ ನೋಡಿಕೊಂಡು ಎಲ್ಲ ಮಾಡೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ. ಆಮೇಲಿಂದ ಡಿ ಜೆ ಎಲ್ಲ ಹಾಕ್ಬಿಟ್ಟು ಸಾಂಗ್ ಎಲ್ಲ ಹಾಕ್ಬಿಟ್ಟು ಗಣಪತಿನ ತೊಗೊಂಡು ಹೋಗ್ತಾರೆ. ಸೊ ಅದಕ್ಕೆ ಎಲ್ಲ ಹೋಗ್ತಾಯಿದ್ದೀವಿ, ನಾನು ಮಮ್ಮಿ ಎಲ್ಲ. ಅಲ್ಲಿ ಮಮ್ಮಿ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ, ಮತ್ತು ನಮ್ಮ ರಿಲೇಟಿವ್ ಕೂಡ ಬರ್ತಾಯಿದ್ದಾರೆ. ಸೊ ಎಲ್ಲರೂ ಹೋಗ್ತಾಯಿದ್ದೀವಿ. ಫುಲ್ ವಿಡಿಯೋನ ಸ್ಕಿಪ್ ಮಾಡಿದೆ, ಕೊನೆ ತನಕ ನೋಡಿ. ಫುಲ್ ಗ್ರ್ಯಾಂಡಾಗಿರುತ್ತೆ. ನಾನು ಆದಷ್ಟು ನೋಡ್ತೀನಿ ಕ್ಯಾಪ್ಚರ್ ಮಾಡೋಕ್ಕೆ ವೀಡಿಯೋಸ್ನ. ತುಂಬಾ ರಶ್ ಇರುತ್ತೆ, ತುಂಬ ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ. ಸೊ ಅದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಎಲ್ಲ ವ್ಲಾಗಿಗೆ ಹಾಕೋಕ್ಕೆ. ಸೊ ಕೊನೆ ತನಕ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಕ್ಚುಲಿ ಗೊತ್ತಿಲ್ಲ ಈ ಸಾರಿ ಎಷ್ಟು ಕ್ರೌಡ್ ಇರುತ್ತೆ ಅಂತ. ಪ್ರತಿ ವರ್ಷವೂ ತುಂಬಾ ಕ್ರೌಡ್ ಇರುತ್ತೆ, ತುಂಬ ಕಡೆಯಿಂದ ಜನ ಬರ್ತಾರಲ್ಲ, ಅದಕ್ಕೆ. ಸೊ ನೋಡೋಣ, ನಾನು ಎಷ್ಟು ವ್ಲಾಗ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತೀನಿ. ಆದಷ್ಟು ಮಾಡ್ತೀನಿ ವ್ಲಾಗ್ನ ನೀಟಾಗಿ ನಿಮಗೆ. ಅದೇ ಈಗ ಹೊರಡ್ತೀವಿ, ನಾನು ಮಮ್ಮಿ ಒಂದು ಕಡೆ ಹೋಗ್ತಿದ್ದೀವಿ, ಪಪ್ಪ ಅವರೇ ಒಂದು ಕಡೆ ಹೋಗ್ತಾರೆ. ಮಮ್ಮಿ ಫ್ರೆಂಡೆಲ್ಲ ಬರ್ತಾರೆ, ಹಾಗೆ ರಿಲೇಷನ್ಸು ಅಲ್ಲಿ ನಮ್ಮ ರಿಲೇಷನ್ ಕೂಡ ಬರ್ತಾರೆ. ಸೊ ಈಗ ಹೋಗ್ತಿದ್ದೀವಿ. ಮತ್ತು ನನ್ನ ತಮ್ಮ ನಮಗೆ ಎಲ್ಲಿ ಮಮ್ಮಿ ಹೇಳ್ತಾರಲ್ಲ ಅಲ್ಲಿ ಬಿಟ್ಟು ಬರ್ತಾನೆ ಸ್ಕೂಟಿಯಲ್ಲಿ. ಅದಕ್ಕೆ ಹೋಗ್ತಾ ಇದ್ದೀವಿ. ನೀವು ನೋಡ್ಬೋದು ಅಷ್ಟೊಂದೇನು ಬಿಸಿಲು ಇಲ್ಲ, ಇಷ್ಟೇ ಇದ್ದರೆ ಚೆನ್ನಾಗೆ. ತುಂಬ ಬಿಸಿಲು ಅನಿಸ್ಬಿಟ್ರೆ ಸುಸ್ತು ಅನಿಸ್ಬಿಡುತ್ತೆ. ಸೊ ಬೇಗ ಹೋಗ್ತಾ ಇದ್ದೀವಿ. ಕಡಿಮೆ ಬಿಸಿಲು ಅಂದ್ಕೊಂಡೆ, ಇವಾಗ ಬಿಸಿಲು ಜಾಸ್ತಿ ಆಗ್ತಿದೆ. ಏನಾಗುತ್ತೋ ನೋಡಬೇಕು. ಬಿಸಿಲು ಕಡಿಮೆ ಇದ್ರೇ ಚೆನ್ನಾಗಿ ಅನಿಸುತ್ತೆ. ನೀವು ನೋಡ್ಬೋದು ತುಂಬಾ ಜನ ಇದ್ದಾರೆ. ಹಾಗೆ ಮುಂದೆ ಹೋದರೆ ಇನ್ನೂ ತುಂಬ ಜನ ಇರ್ತಾರೆ. ಇನ್ನೂ ಹೋಗ್ತಾ ಇದ್ದೀವಿ ನಾವು. ನಾನಿಲ್ಲಿ ಮಾತಾಡಿದ್ರೆ ನಿಮಗೇನು ಕೇಳಿಸುತ್ತಾನೆ ಇರಲಿಲ್ಲ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಸುತ್ತಲೂ ಜನ ಇದ್ದಾರೆ, ತುಂಬಾ ರಶ್ಶು. ಬಿಸಿಲು ತುಂಬ ಇದೆ ಆ್ಯಕ್ಚುಲಿ. ಬಿಸಿಲಂತೂ ತುಂಬಾ ಇತ್ತು, ಆಗಲೇ ಸೆಕೆ ಅನ್ನಿಸ್ತಾ ಇತ್ತು. ಸುತ್ತಲೂ ಜನ ಇದ್ದರು, ತುಂಬಾ ಕ್ರೌಡು. ಮಮ್ಮಿನೂ ಅವ್ರ ಫ್ರೆಂಡಿಗೆ ಕಾಲ್ ಮಾಡ್ತಾಯಿದ್ರು. ಅದೇ ಅಲ್ಲಿ ತುಂಬಾ ಸೌಂಡ್ ಇತ್ತಲ್ಲ, ಅದಕ್ಕೆ ಕೇಳಿಸ್ಲಿಲ್ಲ ಅನಿಸುತ್ತೆ. ಅವರು ಪಿಕ್ಕೇ ಮಾಡ್ತಾ ಇರಲಿಲ್ಲ ಕಾಲು. ಯೂಟ್ಯೂಬ್
ಹಾಗೆ ವಿಡಿಯೋ ಮಾಡ್ತಾಯಿದ್ದೆ. ಅಲ್ಲೇ ಪಪ್ಪ ತಮ್ಮನೂ ಸಿಕ್ಕಿದ್ರು. ಅವ್ರು ಫಸ್ಟೇ ಬಂದಿದ್ದರು, ಪಪ್ಪನ ತಮ್ಮ ಬಿಟ್ಟು ಬಂದಿದ್ದ ಆಗಲೇ. ಆಮೇಲೆ ನಾವು ಬಂದಿದ್ದು. ಮನೆಗೆ ಹೋಗ್ತಾ ಇದ್ವಿ. ಆಗಲೇ 3:30 ಆಗಿತ್ತು. ಸುಸ್ತಾಗ್ತಾಯಿತ್ತು. ಆಗಲೇ ಡ್ಯಾನ್ಸ್ ಎಲ್ಲ ಮಾಡಿದ್ವಲ್ಲ, ತುಂಬಾ ಬಿಸಿಲಿತ್ತು. ಅದಕ್ಕೆ ಅಲ್ಲಿ ಈ ಥರ ಪ್ರಸಾದ ಎಲ್ಲ ಹಂಚ್ತಾಯಿದ್ರು. ಎಲ್ಲರೂ ತಿಂತಿದ್ರು ಕೂತು. ಅಲ್ಲಿ ಐಸ್ ಕ್ರೀಮ್ ಇತ್ತು. ಮಮ್ಮಿನೂ ತಿನ್ನೋಣ ಅಂತ ಇದ್ರು. ಅದಕ್ಕೆ ಐಸ್ ಕ್ರೀಮ್ ತೊಗೊಳಕ್ಕೆ ಹೋದ್ವಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಮತ್ತು ಇವಾಗ ಇನ್ನೂ ಗಣಪತಿ ತೋರಿಸ್ಲಿಲ್ಲ ನಾನು, ಯಾಕಂದರೆ ಗಣಪತಿ ಇನ್ನೂ ತುಂಬ ದೂರ ಇದೆ ಅಂತೆ. ಅದು ಬರೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆ ಆಗುತ್ತೆ. ಮತ್ತು ಸಂಜೆ ರಿಟರ್ನ್ ಮತ್ತೆ ಗಣಪತಿ ನೋಡೋಕೆ ಹೋಗ್ತೀವಲ್ಲ, ಮತ್ತೆ ವ್ಲಾಗ್ ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ ಅಂತೆ. ಇನ್ನೂ ನೈಟೆಲ್ಲ ಇರುತ್ತೆ ಆ್ಯಕ್ಚುಲಿ. ಒಂದು ನೈಟು ಅಲ್ಲಿ ವಿಸರ್ಜನೆ ಎಲ್ಲ ಮಾಡೋಷ್ಟರಲ್ಲಿ ತುಂಬಾ ಟೈಮ್ ಆಗುತ್ತೆ ಆ್ಯಕ್ಚುಲಿ. ಸೊ ಸಂಜೆ ಹೋಗ್ತೀವಲ್ಲ, ಅವಾಗ ಗಣಪತಿದೆಲ್ಲ ವ್ಲಾಗ್ ಮಾಡ್ತೀನಿ. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ಗಣೇಶ ನೋಡೋಕ್ಕೆ. ಹೇಳಿದ್ನಲ್ಲ ಆಮೇಲೆ ಸಂಜೆ ಹಂಗೆ ಮತ್ತೆ ಹೋಗ್ತೀವಿ ಅಂತ, ಅದಕ್ಕೆ ಇವಾಗ ಹೋಗ್ತಾ ಇದ್ದೀನಿ. ರಾತ್ರಿ ಅಂತೂ ಇನ್ನೂ ಫುಲ್ಲು ಕ್ರೌಡು. ಯಾಕಂದರೆ ಗಣಪತಿ ನೋಡೋಕ್ಕಂತ ಈಗ ಸಂಜೆ ಎಲ್ಲ ಇನ್ನೂ ತಂಪಿರುತ್ತೆ ಅಂತ ತುಂಬ ಜನ ಬರ್ತಾಯಿದ್ರು.
ನೀವೇ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಫುಲ್ಲು ಕ್ರೌಡು. ಈಗ ಮಾತ್ರ ಸ್ವಲ್ಪ ಹಿಂಗೆ ಮುಂದೆ ಹೋಗೋಕ್ಕೂ ಜಾಗನೇ ಇರಲಿಲ್ಲ, ಅಷ್ಟು ಜನ ಇದ್ದರು. ಹಾಗೆ ಮುಂದೆ ಹೋದೆ, ಯಾಕಂದರೆ ಗಣಪತಿ ನಾನು ಬೆಳಗ್ಗೆ ನಿಮ್ಗೆ ವೀಡಿಯೋದಲ್ಲಿ ತೋರಿಸೇ ಇರಲಿಲ್ಲಲ್ಲ, ಅದಕ್ಕೆ ತೋರಿಸ್ಬೇಕು ಅಂತ. ನೀವೇ ನೋಡ್ಬೋದು ಎಷ್ಟೊಂದು ಕ್ರೌಡ್ ಇದೆ ಅಂತ. ಹಾಗಿದ್ದರೂ ಕೂಡ ನಾವು ಎಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ ಎಲ್ಲ ಮಾಡ್ತೀವಿ. ಸೊ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ನೀವು ಸಪೋರ್ಟ್ ಮಾಡಿದರೆ ನಾವು ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಹಾಕ್ಬೋದು. ಹಾಗೆ ನಾವೇ ಅಂತಲ್ಲ, ಎಷ್ಟೋ ವ್ಲಾಗರ್ಸ್ ಇದ್ದಾರೆ, ಅದರಲ್ಲೂ ಕನ್ನಡ ವ್ಲಾಗಿಂಗ್ ಮಾಡೋರಿಗೆಲ್ಲರನ್ನೂ ಬೆಳೆಸಿ ಅವರೂ ಇಷ್ಟೇ ಎಫರ್ಟ್ ಹಾಕಿ ವೀಡಿಯೋಸ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ನಮಗೆಲ್ಲ. ಆಗಲೇ ಗಣಪತಿ ಮುಂದೋಯ್ತು, ಜನ ಎಲ್ಲ ರಿಟರ್ನ್ ಹೋಗ್ತಾಯಿದ್ರು ಮನೆಗೆ. ಆಗಲೇ ಸ್ವಲ್ಪ ಜನ ಮೂವ್ ಆಗ್ತಾ ಇದ್ದಾರೆ. ನಾವು ಏನೂ ತಿಂದಿರಲಿಲ್ಲ, ಅದಕ್ಕೆ ಏನಾದರೂ ತಿನ್ನೋಣ ಅಂತ ಕಾರ್ನ್ ತೊಗೊಂಡ್ವಿ. ಇವಾಗ ಬಂದ್ವಿ ಮನೆಗೆ. ನೋಡಿರ್ತೀವಿ ನೀವು ಗಣಪತಿದೆಲ್ಲ ತುಂಬಾ ರಶ್ಶು, ಕ್ರೌಡ್ ಅಂದರೆ ತುಂಬ ಕ್ರೌಡ್ ಇತ್ತು. ತುಂಬಾ ಆ್ಯಕ್ಚುಲಿ ಸುಸ್ತು ಅನಿಸ್ತಿದೆ, ಯಾಕಂದರೆ ಬೆಳಗ್ಗೆಯಿಂದನೂ ಅಲ್ಲಿ ಇಲ್ಲಿ ಹೋಗಿದ್ದು, ಆಮೇಲೆ ಮನೆಗೆ ಬಂದು ಮತ್ತೆ ರಿಟರ್ನ್ ಹೋದ್ವಲ್ಲ, ಒಂಥರ ಸುಸ್ತು ಅನಿಸ್ತಾ ಇತ್ತು. ಫುಲ್ ನೀವು ವಿಡಿಯೋ ನೋಡಿರ್ತೀರ ಎಷ್ಟು ಕ್ರೌಡ್ ಇತ್ತು, ಎಷ್ಟು ಜನ ಇದ್ದರು ಅಂತ. ಇಷ್ಟು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thank you for watching.